ಈ ಘಟನೆಯಲ್ಲಿ ಯಾರ್ಯಾರು ಸಾವಾಗಿದೆ ಅವರ ಕುಟುಂಬಕ್ಕೆ ಭಗವಂತ ನೋವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ. ಸರ್ಕಾರ ನಾವಿರ್ಬೋದು, ಇನ್ನೊಂದು ಸರ್ಕಾರ ಇರ್ಬೋದು, ಯಾರೇ ಸರ್ಕಾರ ಇದ್ರೂ ಕೂಡ ಈ ಥರದ ಒಂದು ಘಟನೆ ಮರುಕಳಿಸಬಾರ್ದು. ಅದಕ್ಕೆ ಸರ್ಕಾರದ ಸರಿಯಾದಂಥ ಒಂದು ಸುತ್ತೋಲೆಯನ್ನು ಹೊರಡಿಸ್ಬೇಕು. ಗಣಪತಿ ಮೆರವಣಿಗೆ ಆದಾಗ ಪೊಲೀಸರು ಏನೇನು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಇಡೀ ರಾಜ್ಯದಲ್ಲಿ ಹೊರಡಿಸಿದ್ರೆ ಈ ಥರದ ಘಟನೆ ಇನ್ನು ಮುಂದೆ ಆಗಕ್ಕೆ ಅವಕಾಶ ಆಗಲ್ಲ. ಅದರಿಂದ ಇದೊಂದು ಎಚ್ಚರಿಕೆ ಗಂಟೆ ಅಂತ ನನ್ಗೆ ಅನಿಸ್ತದೆ. ಆರೋಪ ಏನಂದ್ರೆ ಇಲ್ಲಿ ಹಂಸ ಒಂದು ಸರ್, ಆಮೇಲೆ ಏನ್ ಮೃತಪಟ್ಟಿದ್ರೆ ಅವ್ರು ಬಹುತೇಕ ಬಡವರ ಮನೆ ಮಕ್ಕಳು ಅಂತ ಹೇಳಿ ಅವ್ರಿಗೆ ಪರಿಹಾರ ಹೆಚ್ಚುಕೊಡಬೇಕು ಒಂದು ಆಗ್ರಹ ಇದೆ ಸರ್. ಏನಪ್ಪ ಏನ್ ಮೃತಪಟ್ಟಿದ್ದಾರೆ ಅವರು ತೀರಾ ಬಡ ಕುಟುಂಬಗಳು, ಅವರಿಗೆ ಪರಿಹಾರ ಜಾಸ್ತಿ ಕೊಡಬೇಕಾಗಿ ರೋಡ್ಗೆ ಹಂಸ ಹಾಕ್ಬೇಕು ಅನ್ನೋದು ಇಲ್ಲಿ ಸ್ಥಳೀಯರ ಒತ್ತಾಯ ಇದೆ. ಅದನ್ನ ಹೇಳ್ತೀನಿ, ನಾನು ಜಿಲ್ಲಾಧಿಕಾರಿ ಜೊತೆ ಈಗ ಮಾತಾಡ್ತೀನಿ, ಮತ್ತೆ SP ಜೊತೆನೂ ಮಾತಾಡ್ತೀನಿ. ಇಲ್ಲಿ ಹಂಸ ಹಾಕುವಂಥದ್ದಕ್ಕೆ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳ್ಳೋಕ್ಕೆ ನಾನು ಇಲ್ಲೂ ಬಂದಿದ್ದೆ, ನಮ್ಮ ACP ಎಲ್ಲ ಇದ್ದಾರೆ ಇಲ್ಲಿ, ಅವ್ರಿಗೆ ಹೇಳ್ತೀನಿ, ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಹಂಸ ಹಾಕುವಂಥದ್ದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ACP ಅವ್ರಿಗೆ ಹೇಳಿ. CM ಅವ್ರು ಹೇಳಿದ್ದಾರೆ ಸರ್, 5 ಲಕ್ಷಕ್ಕಿಂತ ಹೆಚ್ಚಾಗಿ ಪರಿಹಾರ ಕೊಡ್ಲಿಕ್ಕಾಗಲ್ಲ. ಈಗಾಗಲೇ ಈ ಹಿಂದೆ BJP ಇತ್ತು, ಅವ್ರ ಕಾಲದಲ್ಲಿ ಈ ತರದ ಘಟನೆಗಳಾಗಿದೆ, ಅವರು ಎಷ್ಟು ಪರಿಹಾರ ಕೊಟ್ಟಿದ್ರು ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ನೋಡಪ್ಪ, ಇದರಲ್ಲಿ ನಾನು ರಾಜಕಾರಣ ಮಾಡೋಕ್ಕೆ ಇಷ್ಟಪಡಲ್ಲ. ಮೊದಲೇ ಹೇಳಿದ್ದೀನಿ, ನಾನು ಮಾನವೀಯತೆ ದೃಷ್ಟಿಯಿಂದ ಒಂದೊಂದು ಕೇಸು ಒಂದೊಂದು ಡಿಫ್ರೆಂಟ್ ಇರ್ತದೆ. ಬಡವರಿದ್ದಾಗ ನಾವು ಸ್ವಲ್ಪ ಸಹಾಯ ಮಾಡಬೇಕು. ಉದಾಹರಣದಿಂದ ಏನೋ ಯಾರೋ ಸಾಹುಕಾರದಾಗಿದ್ದರೆ ಅದಕ್ಕೆ ನಾವು ಮಾಡಿದ್ರು ನಡೆಯುತ್ತೆ, ಮಾಡದೇ ಇದ್ದರೂ ನಡೆಯುತ್ತೆ. ಅದರಿಂದ ಬಡವರಿರೋದ್ರಿಂದ ಮಾಡಬೇಕು. ಅದನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸುವಂಥ ವ್ಯವಸ್ಥೆ. ಅದನ್ನು ನಾನು ಈಗಾಗಲೇ ಹೇಳಿದ್ದೀನಲ್ಲ, ಮುಂದೆ ಈ ಥರದ ಘಟನೆ ಆಗದ ರೀತಿಯಾಗಿ ಸರ್ಕಾರ ಒಂದು ಸರ್ಕ್ಯುಲರನ್ನು ಹೊರಡಿಸ್ಬೇಕು. ಮೆರವಣಿಗೆಗಳಾಗೋ ಸಂದರ್ಭದಲ್ಲಿ ಪೊಲೀಸರು ಏನೇನು ಮುಂಜಾಗ್ರತೆ ತೆಗೆದುಕೊಳ್ಳೋಕೆ, ಆಗ ಈ ಥರದ ಘಟನೆ ಮರುಕಳಿಸಲ್ಲ. ಈಗಲೂ ಅಷ್ಟೇ ಪೊಲೀಸರು ಒಂದು ಅಲ್ಲೇ ಎರಡೂ ಕಡೆ ನಿಂತಿದ್ರೆ ರೋಡ್ ಅವ್ರೇನು ತಿಳ್ಕೊಂಬಿಟ್ಟಿದ್ದಾರೆ, ಮಧ್ಯೆ ಬ್ಯಾರಿಕೇಡ್ ಇದೆಯಲ್ಲ, ಯಾರು ಬರಲ್ಲ, ಈ ಕಡೆ ಆ ಕಡೆ ಬರಲ್ಲ ಅಂತ ಅವರು ಒಂದು ಇಮ್ಯಾಜಿನೇಷನ್. ಬಟ್ ಅದು ದಾಟಿನೂ ಕೂಡ ಬಂದಿದೆಯಲ್ಲ, ಅದರಿಂದ ಇದ್ರ ಬಗ್ಗೆನೂ ಎಚ್ಚರಿಕೆ ವಹಿಸ್ಬೇಕಾಗ್ತದೆ. ದಾಟಿನೂ ಕೂಡ ಬರ್ಬೋದು ಅನ್ನೋದು ಒಂದು ಎಚ್ಚರಿಕೆಯನ್ನು ಕೂಡ ವಹಿಸ್ಬೇಕಾಗ್ತದೆ. ಅದರಿಂದ ಸರ್ಕಾರ, ನಾನು ಮಾತಾಡ್ತೀನಿ, ಸರ್ಕಾರದ ಹೋಮ್ ಮಿನಿಸ್ಟರ್ ಜೊತೆನೂ ನಾನು ಮಾತಾಡ್ತೀನಿ. ಇಲ್ಲಿ ಜನ ಏನು ಹೇಳಿದ್ದಾರೆ, ಜನರ ಭಾವನೆ ಏನಿದೆ, ಆ ಜನರ ಭಾವನೆಯನ್ನು ಕೂಡ ನಾನು ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ. ಮತ್ತು ಅದಾದಮೇಲೆ ನಾನು ಸಾವಿನ ಮನೆಗೂ ಹೋಗ್ತೀನಿ, ಭೇಟಿ ಆಯ್ತೀನಿ. ಅದಾದಮೇಲೆ ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿ ಅಲ್ಲಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಗಾಯಗಳಿಗೆ ಸರಿಯಾದಂಥ ಚಿಕಿತ್ಸೆ ಸಿಗೋ ರೀತಿ ಅಲ್ಲಿ ಇರೋವಂಥ ಡಾಕ್ಟ್ರುಗಳಿಗೆ ಇದು ಕೊಡ್ತೀನಿ. ಮತ್ತು ಯಾರ್ಯಾರಿಗೆ ಕಷ್ಟ ಆಗುತ್ತೆ ಅದನ್ನೆಲ್ಲ ಮೈಸೂರು ಅಥವಾ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅವರಿಗೆ ಸರಿಯಾದಂಥ ವೈದ್ಯಕೀಯ ವ್ಯವಸ್ಥೆ ಕೊಡಬೇಕು. ಅದನ್ನು ಕೂಡ ನಾನು ಜಿಲ್ಲಾಧಿಕಾರಿಗೆ ಅಲ್ಲಿ ಆಸ್ಪತ್ರೆ ಭೇಟಿ ಮಾಡಿದ್ಮೇಲೆ ಅವರ ಕಂಡೀಷನ್ ನೋಡಿ ನಾನು ಆ ಪೇಷಂಟ್ಸ್ ಯಾರ್ಯಾರಿದ್ದಾರೆ ಅವರ ಬಂಧುಗಳು ಅವರ ಭಾವನೆಗಳನ್ನು ತಿಳ್ಕೊಂಡು ಜಿಲ್ಲಾಧಿಕಾರಿಗೆ ಹೇಳಿ ಶಿಫ್ಟ್ ಆಗುವಂಥ ವ್ಯವಸ್ಥೆಯನ್ನು ಮಾಡಿಸ್ತೀನಿ ನಾನು.